ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ರಾಮಾಯಣ ಮಹಾಭಾರತ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದರಲ್ಲೂ ಕೂಡ ರಾಮಾಯಣದಲ್ಲಿ ರಾಮನ ಪಾತ್ರ ಎಷ್ಟು ಮುಖ್ಯವಾಗಿದ್ದೋ ಅಷ್ಟೇ ಮುಖ್ಯವಾಗಿರುವಂತಹದ್ದು ಆಂಜನೇಯನ ಪಾತ್ರ. ಸ್ನೇಹಿತರೆ, ರಾಮನ ಗುಡಿ ಇಲ್ಲದೆ ಇರುವಂತಹ ಊರಿರ್ಬೋದು, ಆದ್ರೆ ಆಂಜನೇಯನ ಗುಡಿ ಇಲ್ಲದೆ ಇರುವಂತಹ ಊರು ಯಾವುದಾದ್ರೂ ಇದ್ರೆ ಹೇಳ್ಬಿಡಿ ಅಲ್ವಾ. ಎಲ್ಲಾ ಊರಲ್ಲೂ ಕೂಡ ಆಂಜನೇಯನ ಗುಡಿ ಇದ್ದೇ ಇರುತ್ತೆ. ಜಾತಿ ಮತ ಪಂಥ ಇವನ್ನೆಲ್ಲವನ್ನು ಕೂಡ ಮೀರಿ ಜನ ಆಂಜನೇಯ ಸ್ವಾಮಿಯನ್ನ ಆರಾಧಿಸ್ತಾರೆ. ಇಂತಹ ಒಂದು ಶಕ್ತಿಶಾಲಿ ಇರುವಂತಹ ಆಂಜನೇಯ ಸ್ವಾಮಿ ಹುಟ್ಟಿರುವಂತಹದ್ದು ನಮ್ಮ ಒಂದು ಕರ್ನಾಟಕದಲ್ಲಿ ಅಂತ ಹೇಳ್ಕೊಳ್ಳೋಕೆ ನಮ್ಗೆಲ್ರಿಗೂ ಕೂಡ ಹೆಮ್ಮೆ ಆಗುತ್ತೆ ಮತ್ತೆ ಖುಷಿ ಆಗುತ್ತೆ. ಆಂಜನೇಯ ಸ್ವಾಮಿ ಹುಟ್ಟಿದ್ದು ಹಂಪಿ ಸಮೀಪ ಇರುವಂತಹ ತುಂಗಾಭದ್ರಾ ನದಿಯ ದಡದಲ್ಲಿರುವಂತಹ ಅಂಜನಾದ್ರಿ ಬೆಟ್ಟದಲ್ಲಿ. ಈ ಒಂದು ಸ್ಥಳ ಬರುವಂತಹದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಈ ಒಂದು ಅಂಜನಾದ್ರಿ ಬೆಟ್ಟ ಬರುತ್ತೆ. ಹಂಪಿಯಿಂದ ಹುಲಿಗಿಗೆ ಹೋಗ್ಬೇಕಾದ್ರೆ ಬಲದಂಡೆಯಲ್ಲಿ ಬರುವಂತಹದ್ದು ಈ ಬೆಟ್ಟ. ನಿಮಗೆ ನೋಡ್ಲಿಕ್ಕೂ ಕೂಡ ಕಾಣುತ್ತೆ, ಮೇಲ್ಗಡೆ ಒಂದು ದೊಡ್ಡ ದೇವಸ್ಥಾನನೂ ಕೂಡ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ. ಈಗೇನು ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲನೂ ಕೂಡ ಆ ಬೆಟ್ಟಕ್ಕೆ ಹೋಗುವಂತಹ ದಾರಿಯದ್ದೇ. ಸುಂದರವಾದಂಥ ನೋಟ. ರೋಡಲ್ಲಿ ನಿಂತು ನೋಡಿದ್ರೆ ಈ ಥರ ನಮಗೆ ಬೆಟ್ಟ ಕಾಣುತ್ತೆ, ಗೊತ್ತಾಗ್ಬಿಡುತ್ತೆ ಆಂಜನೇಯನ ಜನ್ಮಸ್ಥಳ ಅಂತ. ಬನ್ನಿ ಅಂಜನಾದ್ರಿ ಬೆಟ್ಟವನ್ನು ಹತ್ತೋಣ. ಅಂಜನಾದ್ರಿ ಬೆಟ್ಟದಲ್ಲಿ ತುಂಬ ಕೋತಿಗಳು ಸಿಗ್ತವೆ ನಿಮಗೆ. ವಾನರ ಸೈನ್ಯನೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಎಂಟ್ರಿ ಇದೊಂದು ಆರ್ಚ್ ಥರ ಮಾಡಿದ್ದಾರೆ. ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಸೊ ಇಲ್ಲಿಂದನೇ ಶುರುವಾಗೋದು. ಇಲ್ಲಿ ಇನ್ನೊಂದೇನಂದರೆ ಬಂಡೆಗಳಿರೋದ್ರಿಂದ ಇಲ್ಲೆಲ್ಲ ಪ್ರಾಣಿಗಳು ಅಂದರೆ ಏನು ಹಾವಿರ್ಬೋದು ಅಂಥವೆಲ್ಲ ತುಂಬ ಇರ್ತವೆ. ಇಲ್ಲಿ ತೋರಿಸ್ತೀನಿ ನೋಡಿ, ಒಂದು ಚರಂಡಿ ಟೈಪ್ ಇದೆ ಇಲ್ಲಿ. ಅಲ್ಲಿ ಹಾವು ನೋಡಿ ಯಾವ ಥರ ಮಲ್ಕೊಂಡಿದೆ. ನಾವು ಮೇಲ್ಗಡೆ ಹತ್ತಿ ಇಳಿದ ಮೇಲೂ ಕೂಡ ಅಲ್ಲೇ ಇತ್ತು ಅದು ಹಾವು, ಎಲ್ಲೂ ಹೋಗಿರಲಿಲ್ಲ. ಯಾರೂ ಕೂಡ ತೊಂದರೆ ಮಾಡಲ್ಲ, ಜಸ್ಟ್ ನೋಡ್ಬಿಟ್ಟು ಹಾಗೆ ಹೊರಟೋಗ್ತಾರೆ. ಸೊ ನೀವು ಕೂಡ ಯಾರು ತೊಂದರೆ ಮಾಡದೆ ಆ ಒಂದು ಪ್ರಾಣಿನ ನೋಡಿಬಿಟ್ಟು ನಿಮ್ಮ ಪಾಡಿ ನೀವು ಹೋಗಿ. ಕೋತಿಗಳಿಗಾದರೆ ಏನಾದರೂ ಸ್ವಲ್ಪ ಕೈಯಲ್ಲಿದ್ದರೆ ತಿನ್ನೋಕೆ ಕೊಡಿ, ಖುಷಿ. ಇಲ್ಲಿಂದ ನಾವು ಮೆಟ್ಲುಗಳನ್ನ ಹತ್ತಬೇಕು. ಇಲ್ಲಿಂದ 575 ಮೆಟ್ಲುಗಳು ಇದ್ದಾವೆ ಅಂತ ಅಂದರು. ಸೊ ಇಲ್ಲಿಂದ ಶುರು ಮಾಡೋಣ ಬನ್ನಿ, ಲೆಟ್ ಸ್ಟಾರ್ಟ್. ಸೊ ಇದು ನಮ್ಮ ತಂದೆ, ನಮ್ಮ ತಾಯಿ ಮತ್ತು ನನ್ನ ಮಗಳು ಕೂಡ ಇದ್ದಾಳೆ. ಸೊ ಸ್ವಲ್ಪ ಹತ್ತಿ ಕುತ್ಕೋತೀವಿ, ಯಾಕೆಂದರೆ ಟಯರ್ಡ್ ಆಗುತ್ತೆ. ಸೊ ಸ್ವಲ್ಪ ರೆಸ್ಟ್ ಮಾಡ್ತಾ ಹೋದರೆ ಅಷ್ಟು ಇದು ಅನಿಸಲ್ಲ ಅಂತಂದು ಹೋಗ್ಕೋತ ಹೋಗ್ತಿದ್ವಿ. ನಮ್ಮ ಅಮ್ಮನ ಕಾಲು ಬೇರೆ ಸರಿ ಇಲ್ಲ, ಅದರಲ್ಲೂ ಕೂಡ ಹತ್ತಾ ಇದ್ದೀವಿ. ಜೈ ಶ್ರೀರಾಮ್ ಜೈ ಆಂಜನೇಯ ಅಂತ ಅಂದರೆ ನಮ್ಮ ಒಂದು ಏನು ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ಅನ್ನೋ ನಮ್ಮ ಒಂದು ನಂಬಿಕೆ ಮೇಲೆ ಕಡಿಮೆ ಆಯಿತು ಕೂಡ. ಆ ಒಂದು ಜೈ ಶ್ರೀರಾಮ್ ಜೈ ಹನುಮಾನ್ ಅನ್ನುವ ಒಂದು ಘೋಷಣೆ ಕೂಗ್ತಾ ಹತ್ತಾ ಹೋದರೆ ನಮಗೆ ಹತ್ತಿದ್ದೇ ಗೊತ್ತಾಗಲ್ಲ. ಹತ್ತ ಒಂದು ಸಣ್ಣ ಕ್ಯಾಪ್ಚರ್ಸ್ ಚೆನ್ನಾಗಿ ಸಿಕ್ಕಿದೆ ನೋಡಿ. ಒಂದು ಹಳ್ಳಿಲೂ ನೋಡಿ ಎಷ್ಟು ಕ್ಯೂಟಾಗಿ ಏನೋ ಒಂದು ಬಿಡಿಸ್ಕೊಂಡು ತಿಂತಾ ಇದೆ ಚೆನ್ನಾಗಿ. ಮತ್ತು ಹತ್ತ ನಿಮಗೆ ನೋಡಲಿಕ್ಕೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಸಿಗ್ತವೆ, ನೋಡ್ಬೋದು. ಬಂಡೆ ಕಲ್ಲುಗಳು ಮತ್ತು ತುಂಗಭದ್ರಾ ತಾಯಿ ಹರಿತಾ ಇರೋದು. ಸೊ ಹತ್ತಾ ಇರೋದು ನೋಡಿ ಯಾವ ಥರ ಇದೆ. ಸೊ ಇದು ನನ್ನ ಮಗಳು, ಅವಳಿಗೆ ಒಂಥರ ಖುಷಿ. ಫುಲ್ಲು 575 ಮೆಟ್ಲು ಅವಳೇ ಹತ್ತಿ ಅವಳೇ ಇಳಿದ್ಲು. ಅದೇ ಒಂದು ಖುಷಿ ನನಗೆ. 3.5 ವರ್ಷದ ಮಗು ಇದು, ಇನ್ನು ಏನು ತುಂಬ ದೊಡ್ಡ ಹುಡುಗಿ ಅಲ್ಲ. ಸೊ ಅವಳೇ ಹತ್ಬಿಟ್ಟು ಕೈ ಹಿಡ್ಕೊಂಡಿದ್ದಷ್ಟೇ ನಾನು. ಅವಳೇ ಹತ್ಬಿಟ್ಟು ಅವಳೇ ಇಳಿದ್ಲು ನೋಡಿ. ತುಂಗಭದ್ರಾ ತಾಯಿ ಹರಿತಾ ಇರೋದು. ಸೊ ಏನು ಕಾಣ್ತಿದೆಯಲ್ಲ, ಇಲ್ಲಿಂದ ಒಂದು ಸ್ವಲ್ಪ ಮೆಟ್ಲುಗಳು ನೇರ ಅಂತ ಅನಿಸುತ್ತೆ. ಅಂದರೆ ಹಿಂಗೆ ಎದೆ ಮೇಲೆ ಬಂದೋರ ಥರ ನೆಟ್ಟಗಿರೋದ್ರಿಂದ ಒಂದು ಸ್ವಲ್ಪ ಹತ್ತಕ್ಕೆ ಕಷ್ಟ ಆಗುತ್ತೆ. ಬಟ್ ಹತ್ಬೋದು, ಏನು ತೊಂದರೆ ಇಲ್ಲ. ಸೊ ಶ್ರೀರಾಮ ಜೈ ರಾಮ ಅಂದ್ಕೊಂಡು ಘೋಷಣೆ ಕೂಗ್ತಾ ಹೋದರೆ ಯಾವುದು ಕೂಡ ಕಷ್ಟ ಆಗಲ್ಲ. ಎಲ್ಲನೂ ಕೂಡ ಆಂಜನೇಯನ ಮೇಲೆ ಭಾರ ಹಾಕ್ಬಿಟ್ಟು ಹತ್ತು ಬಿಡೋದಷ್ಟೇ. ಎಂತಿಂಥ ವಯಸ್ಸಾಗಿರೋರೆಲ್ಲ ಹತ್ತಾ ಇದ್ರು. ಸೊ ಎಲ್ಲರೂ ಕೂಡ ಒಂದು ಸಲ
ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಆಂಜನೇಯನ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ಸ್ಥಳದಲ್ಲಿ ಈಗಲೂ ಕೂಡ ಆಂಜನೇಯ ಇದ್ದಾನೆ, ಜೀವಿಸ್ತಾ ಇದ್ದಾನೆ ಅನ್ನೋ ಒಂದು ನಮ್ಮ ಒಂದು ನಂಬಿಕೆಗೆ ನಾವು ನೀರೆರಿಲೇಬೇಕು. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂತಹ ತಾಲೂಕು ಅಂತ ಅಂದರೆ ಗಂಗಾವತಿ. ಸೊ ಗಂಗಾವತಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ಭತ್ತದ ಒಂದು ನೀವು ಹೊಲವನ್ನು, ಗದ್ದೆಯನ್ನು ಕಾಣ್ಬೋದು. ಅದರಲ್ಲೂ ಕೂಡ ಈ ಗುಡ್ಡಗಳನ್ನ ಹತ್ತಿ ನೋಡಿದಾಗ ಎಲ್ಲಿ ನೋಡಿದರೂ ಹಸಿರು 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 ಹಸಿರು. ತುಂಬ ಜನ, ತುಂಬ ಅಂದರೆ ತುಂಬ ಏನು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂತಹದ್ದು. ಅದ್ರ ಜೊತೆ ಈ ಅಂಜನಾದ್ರಿ ಬೆಟ್ಟ ಅಷ್ಟೇ ಅಲ್ಲದೆ ಜೊತೆಗೆ ಹಂಪಿ ಇದೆ, ಆನೆಗೊಂದಿ ಇದೆ. ಸುತ್ತಮುತ್ತ ನೋಡುವಂತಹದ್ದು ತುಂಬ ಅಂದರೆ ತುಂಬ ಇರೋದ್ರಿಂದ ಪ್ರವಾಸಿಗರನ್ನು ಯಾವಾಗಲೂ ಕೂಡ ಕೈ ಬೀಸಿ ಕರಿತಾನೆ ಇರುತ್ತೆ. ನೀರಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆನೂ ಇಲ್ಲ. ಇಲ್ಲಿ ತುಂಗಭದ್ರಾ ತಾಯಿನೇ ಹರಿತಾ ಇದ್ದಾಳೆ. ಸೊ ಇಲ್ಲಿ ಯಾವ ಟೈಮಲ್ಲಿ ಬಂದರೂ ಕೂಡ ನಿಮಗೆ ಇದೇ ಥರನೇ ಫೀಲ್ ಇರುತ್ತೆ. ಹಸಿರು ಹಸಿರಾದಂತಹ ವಾತಾವರಣ ಇರುತ್ತೆ. ಭಾರತದ ಮೂಲೆ ಮೂಲೆಯಿಂದನೂ ಕೂಡ ಜನ ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾರೆ. ಯಾಕೆಂದರೆ ಆಂಜನೇಯ ಅಂದರೆ ಯಾರಿಗೆ ಭಕ್ತಿ ಇಲ್ಲ ಹೇಳಿ? ಎಲ್ಲರಿಗೂ ಕೂಡ ತುಂಬ ಇಷ್ಟವಾದಂತಹ ದೇವರು ಅಂದರೆ ಆಂಜನೇಯ ಸ್ವಾಮಿ. ಹಂಗಾಗಿ ಭಾರತದ ಮೂಲೆ ಮೂಲೆಯಿಂದನೂ ಕೂಡ ಈ ಒಂದು ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ. ಪ್ರತಿ ಶನಿವಾರ ಭಾನುವಾರ ಅಂತಂದರೂ ಕ್ರೌಡ್ ತುಂಬ ಅಂದರೆ ತುಂಬಾ ಇರುತ್ತೆ. ಬೇರೆ ದಿನಗಳಲ್ಲಿ ಕಂಪೇರ್ ಮಾಡಿದರೆ ಶನಿವಾರ ಭಾನುವಾರ ತುಂಬ ಜನ ಇರ್ತಾರೆ. ಆಂಜನೇಯ ಸ್ವಾಮಿಯ ದರ್ಶನ ಕೂಡ ಆಯಿತು. ನೀವು ಕೂಡ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಬೇಡ್ಕೋತಾ, ಈ ಒಂದು ಆಂಜನೇಯ ಸ್ವಾಮಿ ಯಾವುದೇ ರೀತಿಯ ಕೆತ್ತನೆ ಮಾಡಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ಇಲ್ಲೇ ಮೂಡಿರುವಂತಹ ಆಂಜನೇಯನ ಕಲ್ಲು ಇದು. ಹಾಗಾಗಿ ಇಲ್ಲಿ ಯಾವಾಗಲೂ ಕೂಡ ಆಂಜನೇಯ ಸ್ವಾಮಿ ನೆಲೆಸಿದ್ದಾನೆ ಅನ್ನೋದು ಎಲ್ಲ ಭಕ್ತರ ಒಂದು ಕಲ್ಪನೆ. ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ದೇವಸ್ಥಾನದ ಮುಂಭಾಗ ಕಂಡು ಬರುವಂತಹದ್ದು ಸುಂದರವಾದ ನೋಟ. ತುಂಗಭದ್ರಾ ತಾಯಿ 2 ಕವಲುಗಳಾಗಿ ಇಲ್ಲಿ ಹರಿಯುವಂಥದ್ದು. ದೇವಸ್ಥಾನದ ಒಂದೇ ಒಂದು ಮರವಿದೆ ನೋಡಿ, ಇಲ್ಲಿ ನೋಡ್ಬೋದು. ಇದು ಯಾವ ಮರ ಅಂತ ನನಗೂ ಕೂಡ ಗೊತ್ತಿಲ್ಲ. ಈ ಒಂದು ಮರಕ್ಕೆ ಯಾರೆಲ್ಲ ಏನು ಹರಕೆ ಇಟ್ಕೊಂಡಿದ್ರು ಅದನ್ನು ಕೇಸರಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಹರಕೆಯನ್ನು ತೀರಿಸುವಂತಹದ್ದು. ಇಲ್ಲೂ ಶಿವನ ವಿಗ್ರಹ ಇದೆ, ಗಣೇಶ ಇದೆ, ಲಕ್ಷ್ಮಿ ಇದ್ದಾರೆ, ಪಾರ್ವತಿ ಇದ್ದಾರೆ. ಸೊ ಇದು ಆಂಜನೇಯ ಸ್ವಾಮಿನ ಪಾದ. ಮತ್ತು ಇದೊಂದು ಸ್ತಂಭ. ಇದು ಯಾವುದೇ ಆಂಜನೇಯ ಸ್ವಾಮಿಯ ದೇವಸ್ಥಾನ ನೋಡ್ಬೋದು, ಈ ಥರ ಒಂದು ಸ್ತಂಭ ಇದ್ದೇ ಇರುತ್ತೆ. ಇದು ದೇವಸ್ಥಾನದ ಮುಂಭಾಗ ನೀವು ನೋಡ್ತಾ ಇರುವಂತಹದ್ದು ಈ ರೀತಿ ಕಾಣ್ತಾ ಇದೆ. ಎಷ್ಟು ಸುಂದರವಾಗಿದೆ ಅಲ್ಲ? ಬೆಟ್ಟದ ಒಂದೊಂದು ತುದಿಗೆ ಹೋದಾಗ ಒಂದೊಂದು ಒಳ್ಳೆಯಾದಂತಹ ವ್ಯೂ ಪಾಯಿಂಟ್ಗಳು ಸಿಗ್ತವೆ ನಮಗೆ. ಈ ಕಡೆ ದೇವಸ್ಥಾನದ ಒಂದು ಸ್ವಲ್ಪ ಎಡಕ್ಕೆ ಬಂದರೆ ಈ ಥರ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಕಣ್ಮನ ಸೆಳೆಯುವಂತಹ ನೋಟ ಅಂತ ಹೇಳ್ಬೋದು. ಏನಾದರೂ ಮನಸ್ಸಿಗೆ ಬೇಜಾರಾದಾಗ ಇಲ್ಲಿ ಬಂದು ನಿಂತ್ಕೊಂಡು ನೋಡಿಬಿಟ್ರೆ ಆ ನೋವೆಲ್ಲ ಹೊರಟೋಗ್ಬಿಡುತ್ತೆ. ಅಷ್ಟು ಸುಂದರವಾದಂತಹ ನೋಟ ಇದು. ಕಲ್ಲು ಬಂಡೆಗಳು ಮತ್ತು ಹಸಿರು ಹಸಿರು, ಎಲ್ಲಿ ನೋಡಿದ್ರು ಹಸಿರು ಹಸಿರು. ಈ ಥರ ಒಂದು ಹಸಿರಾಗಿರೋಕ್ಕೆ ಕಾರಣ ತುಂಗಭದ್ರಾ ನದಿ ಅಂತಲೇ ಹೇಳ್ಬೋದು. ನಾನಂತೂ ಲಿಟ್ರಲಿ ಹೆಂಗಾಗ್ಬಿಟ್ಟಿದ್ದೆ ಅಂದರೆ ಅವಳನ್ನು ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ಟು ಚಿತ್ರ ಆಗಿದ್ದೆ. ಇನ್ನೊಂದ್ಸಲ ಇಲ್ಲಿ ಮುಖ ತೋರಿಸಿ ಹೇಳು. ಹಂಪೆಗೆ ಮತ್ತು ಆನೆಗುಂದಿಗೆ ನಾವು ಬಂದು ಏನೋ 1 ದಿನ 2 ದಿನ ನೋಡ್ಕೊಂಡು ಹೋಗ್ತೀವಿ ಅಂದರೆ ಆಗೋದೇ ಇಲ್ಲ. ಮಿನಿಮಮ್ ಅಂದರೂ 1 ವಾರ ಇದ್ದು ನೋಡ್ಕೊಂಡು ಹೋಗ್ಬೇಕು. 1 ವಾರ ಅಲ್ಲ, 1 ತಿಂಗಳಿದ್ರೂ ಕೂಡ ಇಲ್ಲಿರುವಂತಹ ಕೆಲವು ಇತಿಹಾಸವನ್ನು, ಕೆಲವು ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ನಿಗೂಢವಾದಂತಹ ಇತಿಹಾಸವನ್ನು ಹೊಂದಿರುವಂತಹದ್ದು ಈ ಒಂದು ಬೆಟ್ಟಗಳಾಗಿರ್ಬೋದು, ನದಿ, ದೇವಸ್ಥಾನಗಳು. ಇವೆಲ್ಲವೂ ಕೂಡ ಧಾರ್ಮಿಕವಾಗಿ, ಇತಿಹಾಸವಾಗಿ, ಪ್ರಾಗೈತಿಕವಾಗಿ ಮತ್ತು ಏನು ನಾವು ಕೇವಲ ಪ್ರೇಕ್ಷಕರಾಗಿ ಕೇವಲ ಪ್ರೇಕ್ಷಣೀಯ ಸ್ಥಳಗಳನ್ನ ಮಾತ್ರ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದರೆ ಅದನ್ನೂ ಕೂಡ ನಾವು ಸೊಬಗನ್ನು ಸವಿಬೋದು. ಬಟ್ ಏನೋ ನೋಡ್ತಾ ಓದೋದಂಗೆ ನಮ್ಮಲ್ಲಿರುವಂತಹ ಒಂದು ಏನು ತಿಳ್ಕೋಬೇಕು ಅನ್ನೋ ಒಂದು ಆಸೆ ಹುಟ್ಕೊಳ್ಳೋದಂತೂ ನಿಜ. ಯಾಕೆಂದರೆ ಏನಾದರೂ ಒಂದು ನೋಡಿದಾಗ ಅಲ್ಲಿರುವಂತಹ ಒಂದು ಇತಿಹಾಸ ಇದೆಯಲ್ಲ, ಅದು ನಮಗೆ ತಿಳಿದೇ ಇರುವಂತಹ ಇತಿಹಾಸನೇ ಅದರಲ್ಲಿರುತ್ತೆ. ಮತ್ತು ತುಂಬ ತಿಳ್ಕೋಬೇಕು ಅನ್ನೋ ಒಂದು ಕಾತುರನ ಕೂಡ ಹೆಚ್ಚಾಗುತ್ತೆ.
ಅಷ್ಟೊಂದು ಇತಿಹಾಸ ಈ ಒಂದು ಹಂಪಿ ಮತ್ತು ಆನೆಗೊಂದಿ ಈ ಒಂದು ಬೆಟ್ಟಗಳಲ್ಲಿ ಇದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆ ಅಂಜನಾದ್ರಿ ಬೆಟ್ಟದಲ್ಲಿ ಮೇಲ್ಗಡೆ ನಿಂತು ನೋಡಿದರೆ ನಮ್ಮ ಹಂಪಿ ಕೂಡ ಕಾಣುತ್ತೆ. ಗೊತ್ತಿಲ್ಲ, ಅದು ನೋಡ್ತಾ ಇದ್ದಂಗೆ ಕಣ್ಣಲ್ಲಿ ನೀರು ಹಂಗೆ ಇಳಿಯುತ್ತೆ. ಅಷ್ಟೊಂದು ಶ್ರೀಮಂತಿಕೆಯಲ್ಲಿ ಇದ್ದಂತಹ ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯ ಎಷ್ಟು ಕೊಂಪೆಯಾಗಿ ಕಾಣ್ತಿರುತ್ತೆ ಅಂತಂದರೆ ಬೇಜಾರಾಗುತ್ತೆ. ಅಷ್ಟೊಂದು ನೋವುಂಟು ಮಾಡುತ್ತೆ. ನಮ್ಮ ಇತಿಹಾಸನ ತಿಳ್ಕೊಳ್ಳೋದಲ್ಲದೆ ಯಾಕೆ ಹಾಳಾಯಿತು ಅಂತಲೂ ಕೂಡ ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾರ್ಯಾರೆಲ್ಲ ಬಂದು ನಮ್ಮ ಸಾಮ್ರಾಜ್ಯನ ಹಾಳು ಮಾಡಿದರು ಎಲ್ಲವನ್ನು ಕೂಡ ತಿಳ್ಕೊಬೇಕಾಗಿದ್ದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಮತ್ತು ಅದನ್ನು ಯಾವ ರೀತಿ ಸರಿ ಮಾಡೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆವಾಗಿನ ಕಾಲನ ನಾವು ವಾಪಸ್ ತರೋಕ್ಕಂತೂ ಆಗಲ್ಲ. ಬಟ್ ನಮ್ಮ ಒಂದು ಜೀವನದಲ್ಲೂ ಕೂಡ ಈ ಥರ ಹಾಳು ಮಾಡೋರು ತುಂಬ ಜನ ಬರ್ತಾರೆ. ಅವರಿಂದ ನಮ್ಮ ಒಂದು ಜೀವನನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಇತಿಹಾಸದನ್ನು ಕೇವಲ ಪರೀಕ್ಷೆಗೆ ಅಷ್ಟೇ ಸೀಮಿತವಾಗಿಲ್ಲದೆ ನಮ್ಮ ಒಂದು ಜೀವನಕ್ಕೆ ನಾವು ರೂಢಿ ಮಾಡಿಕೊಂಡ್ರೆ, ಅದನ್ನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನವನ್ನು ಒಂದು ಒಳ್ಳೆ ವೇಯಲ್ಲಿ ತಗೊಂಡೋಗ್ಬೋದು. ಮತ್ತು ಒಂದು ಒಳ್ಳೆ ಬುಕ್ಕಾಗಿ ಕೂಡ ರೆಡಿ ಮಾಡ್ಕೋಬೋದು. ತುಂಬ ವಯಸ್ಸಾದವರು ಅಥವಾ ಕಾಲು ತುಂಬ ನೋವಾದವ್ರಿಗೆ ಮೇಲ್ಗಡೆ ಹತ್ತಕ್ಕಾಗಲ್ವಲ್ಲ, ಅಂಥವ್ರಿಗೆ ಇಲ್ಲೊಂದು ವಿಗ್ರಹ ಇಟ್ಟಿದ್ದಾರೆ ಆಂಜನೇಯ ಸ್ವಾಮಿದು. ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋಗ್ಲಿ ಅಂತಂದು. ಸೊ ಅಂಥವರು ಇಲ್ಲಿ ನಮಸ್ಕಾರ ಮಾಡಿ ಹೋಗ್ತಾರೆ. ಸೊ ಇದಿಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಅಂಜನಾದ್ರಿ ಬೆಟ್ಟದ ಒಂದು ಮಾಹಿತಿ ಮತ್ತು ಆಂಜನೇಯ ಸ್ವಾಮಿ ಹುಟ್ಟಿದಂತಹ ಸ್ಥಳದಲ್ಲಿ ನಾವಿದ್ದಿದ್ದು ನಮ್ಮ ಒಂದು ಪುಣ್ಯ ಮತ್ತು ನಮ್ಮ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಆಂಜನೇಯ ಸ್ವಾಮಿ ಆಡಿ ಬೆಳೆದಂತಹ ಬೆಟ್ಟ ಇದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.